ಪ್ರಿವ್ಯೂ ಬಂದಿದ್ದೀವಿ. ಬಹಳ ಖುಷಿ ಆಯಿತು. ನಟರಾಜ್ ಈ ಸಿನಿಮಾದ ಹೀರೋ ನನಗೆ ಲಾಸ್ಟ್ ಇಯರ್ ರಾಜ್ ಕಪೂರ್ ಪರಿಚಯ ಆಗಿದ್ದು. ನಮ್ಗೆ ಗೊತ್ತೇ ಇಲ್ಲ ಒಬ್ಬ ಒಳ್ಳೆ ಟ್ಯಾಲೆಂಟೆಡ್ ಆ್ಯಕ್ಟರು ನಮ್ಮ ಇಂಡಸ್ಟ್ರಿಗೆ ಬಂದಿದ್ದಾರೆ ಅಂತ. ಈ ಸಿನಿಮಾ ಸ್ವಲ್ಪ ಭಾಳ ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ಸ್ ಮಾಡೋಂಥ ಒಂದು ಸಿನಿಮಾ, ಒಂದು ಪ್ರಯತ್ನ. ಡೈರೆಕ್ಟ್ರು ಭಾಳ ಚೆನ್ನಾಗಿ ಏನಂದರೆ ಸ್ಟಾರ್ಟಿಂಗ್ ಆಲ್ಮೋಸ್ಟ್ ಇಂಟರ್ವಲ್ ಆದಮೇಲೆ ಒಂದು 30 ಮಿನಿಟ್ಸ್ವರೆಗೂ ಕತೆ ಏನು ಏನಕ್ಕೆ ಯಾರ್ಯಾರ್ದು ದ್ವೇಷ ಆಗ್ತಾ ಇದೆ, ಏನಕ್ಕೆ ಇದಾಗ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ. ಆದರೆ ಲಾಸ್ಟ್ 30 ಮಿನಿಟ್ಸ್ ಮಾತ್ರ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಜಸ್ಟಿಫೈ ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ನಮ್ಮ ನಟರಾಜ್ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೆ ಡ್ಯಾನ್ಸರ್ ಕೂಡ, ಸಾಂಗ್ ತುಂಬ ಚೆನ್ನಾಗಿದೆ. ನಮ್ಮ ರೀ ರೆಕಾರ್ಡಿಂಗ್ ಭಾಳ ಅದ್ಭುತವಾಗಿದೆ. ನಮ್ಮ ಶಶಾಂಕ್ ಅವರು ಕ್ಲಾಸಾಗಿ ಮಾಡಿದ್ದಾರೆ. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಇನ್ನೂ 3 ಸಾಂಗ್ ಬೇರೆಯವ್ರು ಮಾಡಿದ್ದಾರೆ, ಅದು ಭಾಳ ಚೆನ್ನಾಗಿದೆ. ಫೈಟ್ ಮಾಸ್ಟರ್ಸ್, ನಮ್ಮ ಡ್ಯಾನಿ ಮಾಸ್ಟರ್ ಆಗಿರ್ಬೋದು, ಇನ್ನೊಬ್ರು ಬಸಪ್ಪಣ್ಣ ಯಾರೋ ಒಬ್ರು ಕ್ಲೈಮ್ಯಾಕ್ಸ್ ಫೈಟ್ ಭಾಳ ಖುಷಿ ಆಯಿತು. ಭಾಳ ತುಂಬ ಚೆನ್ನಾಗಿ ಬಂದಿದೆ. ನಾಟ್ ಓನ್ಲಿ ಇದು, ಒಂದು ಸ್ಮಾಲ್ ಒಂದು ಐಟಮ್ ಸಾಂಗ್ ಕೂಡ ಭಾಳ ಚೆನ್ನಾಗಿ ಬಂದಿದೆ. ಪ್ರೀತಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮೋರ್ ಓವರ್ ಹೀರೋಯಿನ್ ಎಸ್ಪೆಷಲಿ ಈ ಸಿನಿಮಾದಲ್ಲಿ ಒಂದು ಸ್ವಲ್ಪ ಎಮೋಷನಲ್ ಎಲ್ಲ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಭಾಳ ಖುಷಿ ಆಯಿತು ಅವರ ಒಂದು ಪರ್ಫಾರ್ಮೆನ್ಸ್ ನೋಡಿ. ಎಂಟೈರ್ ಕ್ಯಾರಿಯರ್. ಆಮೇಲೆ ನಮ್ಮ ಎಸ್ ಶೆಟ್ಟಿ ಗೊತ್ತಲ್ಲ ನಿಮಗೆ, ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದಿದೆ. ಆಮೇಲೆ ಸುಮಾರು ಜನ ಭಾಳ ಹೊಸಬ್ರು ಇದರಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕಾಮಿಡಿ ಆ್ಯಕ್ಟರ್ಸ್ನ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಸ್ಟಾರ್ಟಿಂಗ್ ಬಿಫೋರ್ ಸೆಕೆಂಡ್ ಹಾಫು. ಓವರಾಲ್ ಸಿನಿಮಾ ನಿಜವಾಗ್ಲೂ ಒಂದು ಹೊಸ ಪ್ರಯತ್ನ, ಭಾಳ ಚೆನ್ನಾಗೇ ಬಂದಿದೆ. ನಿಜವಾಗ್ಲೂ ಇಂಥ ಸಿನಿಮಾಗಳು ನಿಲ್ಲಬೇಕು. ಪೇಷನ್ಸ್ ಇಂದ ಸಿನಿಮಾನ ಖಂಡಿತವಾಗ್ಲೂ ಕೊನೆಯವರೆಗೂ ನೋಡ್ಬೇಕು. ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ, ಒಂದು ಅರ್ಥಗತವಾಗಿದೆ. ಒಂದು ಹಳ್ಳಿಲಿ ಒಂದು ಹೆಣ್ಣಿನ ವಿಚಾರದಲ್ಲಿ ಏನಾದ್ರು ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೆ ಮನೆ ಉರಿದೋಗುತ್ತೆ ಅನ್ನೋದಕ್ಕೆ ಈ ಒಂದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಒಳ್ಳೇದಾಗಲಿ ಟೀಮ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಜಿತ್ ಜಯರಾಜ್. ಸೊ ಇವತ್ತು ಕರಿಕಾಡ ನೋಡೋದಕ್ಕೆ ಬಂದಿದ್ದೆ. ಇಟ್ಸ್ ಎ ಗುಡ್ ಟ್ರೈ ಆ್ಯಂಡ್ ವಂಡರ್ಫುಲ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಸಿನಿಮಾಟೋಗ್ರಫಿ ವಂಡರ್ಫುಲ್ ಆ್ಯಂಡ್ ವೆಲ್ಕಮ್ ಟು ದ ಇಂಡಸ್ಟ್ರಿ. ಯು ಡನ್ ಎ ಗುಡ್ ವರ್ಕ್. ಆ್ಯಂಡ್ ನಾನು ಆ್ಯಕ್ಚುಲಿ ಕಾಡ ಅವ್ರನ್ನ ರಾಜ್ ಕಪಲ್ಲೇ ಮೀಟ್ ಮಾಡಿದ್ದು. ಏನಕ್ಕೆ ಕಾಡ 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 ಅಂತ ಎಲ್ಲರೂ ಕರೀತಾ ಇದ್ದೇವೆ ಅಂದರೆ ಐ ಗಾಟ್ ದ ರೀಸನ್ ನಾವು. ಸೊ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಸಬ್ಜೆಕ್ಟ್ ನಿಜವಾಗ್ಲೂ ಸೂಟ್ ಆಗ್ತಾ ಇದೆ ನಿಮಗೆ. ವೆರಿ ನೈಸ್, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ most of them I think even the heroine looks great on the screen. All the very best team. ಎಲ್ಲರೂ ದಯವಿಟ್ಟು ಬಂದು ಸಪೋರ್ಟ್ ಮಾಡಿ, ಸಿನಿಮಾ ನೋಡಿ. ಸೊ ಕರಿಕಾಡ, ಆಲ್ ದಿ ವೆರಿ ಬೆಸ್ಟ್. ಗುಡ್ ಲಕ್. ನಮಸ್ತೆ ಎಲ್ರಿಗೂ. ಕರಿಕಾಡ ಆ್ಯಕ್ಚುಲಿ ಈ ಸಿನಿಮಾದ ನಿರ್ಮಾಪಕಿ ದೀಪ್ತಿ ದಾಮೋದರ್, ನನ್ನ ಸಿಸ್ಟರ್. ಐ ಆಮ್ ರಿಯಲಿ ಪ್ರೌಡ್ ಆಫ್ ದೆಮ್. ಒಂದು ಒಳ್ಳೆ ಸಿನಿಮಾ ಕೊಡೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದಾರೆ. ಆ್ಯಂಡ್ ಎಲ್ಲರೂ ಅವ್ರವ್ರ ಪಾತ್ರನ, ಸಿನಿಮಾಟೋಗ್ರಾಫರ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ಎಲ್ಲರೂ ತಮ್ಮ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಐ ಲವ್ ದ ಸ್ಟೋರಿ ಲೈನ್, ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ನಂಗೆ ತುಂಬ ಇಷ್ಟ ಆಯಿತು. ನಾನು ಆಡಿಯನ್ಸ್ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಬರೀ ಸ್ಟಾರ್ ನಟರಿರೋ ಸಿನಿಮಾ, ಸ್ಟಾರ್ ಡೈರೆಕ್ಟರ್ ಇರೋ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡ್ತಾ ಇದ್ದಾರೆ. ದಟ್ಸ್ ರಿಯಲಿ ಸ್ಯಾಡ್. ಆ್ಯಕ್ಚುಲಿ ಹೊಸಬ್ರು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ. ಹೊಸ ಡೈರೆಕ್ಟರ್ಗಳು ಹೊಸ ಥಾಟಲ್ಲಿ ಸಿನಿಮಾಗಳನ್ನ ಮಾಡ್ತಾರೆ. ಸೊ ಅವ್ರಿಗೆಲ್ಲ ನೀವು ಎಂಕರೇಜ್ ಮಾಡಬೇಕು, ಅಂಥ ಸಿನಿಮಾಗಳನ್ನ ಬಂದು ನೋಡಬೇಕು, ತಪ್ಪಿದ್ರೆ ತಿದ್ದಬೇಕು ಅಂತ ನಾನು ಕೇಳ್ಕೊತೀನಿ. ಸೊ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಎನ್ಕರೇಜ್ ಮಾಡಿ. ಆ್ಯಂಡ್ ನಟರಾಜ್ ಡನ್ ಅ ರಿಯಲಿ ಗ್ರೇಟ್ ಜಾಬ್. ಯು ಟು. ನನಗೆ ಸಿನಿಮಾದಲ್ಲಿ ಎಲ್ಲ ಸಾಂಗ್ ಇಂಥ ಲಕ್ಷ್ಮಿ ಸಾಂಗ್ ತುಂಬ ಇಷ್ಟ ಆಯಿತು. ಐ ಲವ್ ಹರ್ ಎನರ್ಜಿ. ಶಿ ವಾಸ್ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನನ್ನ ಬ್ರದರ್ ಇನ್ ಲಾ ಸಿನಿಮಾ, ನನ್ನ ಸಿಸ್ಟರ್ ಸಿನಿಮಾಗೆ ಸಪೋರ್ಟ್ ಮಾಡಿ, ಒಳ್ಳೊಳ್ಳೆ ರಿವ್ಯೂ ಕೊಡಿ. ಥ್ಯಾಂಕ್ ಯು ಆಲ್. ನೀವೆಲ್ಲರೂ ಬಂದು ಸಪೋರ್ಟ್ ಮಾಡಬೇಕು. ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್, ಆರ್ಟಿಸ್ಟ್, cinematography, direction, edit, stunts, everything was amazing. So all the best to the entire team. Thank you. ಎಲ್ರಿಗೂ ನಮಸ್ಕಾರ. ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರೂ ನೋಡಬೇಕು. ಆ್ಯಂಡ್ ಹೀರೋಸ್ ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ನಂಗೆ ಗೊತ್ತೇ ಆಗಲ್ಲ. ಆ್ಯಂಡ್ ಅಬೌಟ್ ಹೀರೋಯಿನ್, ನಮಗೆ ಮಂಗಳೂರವ್ರಿಗೆ ಗೊತ್ತು. ಶಿ ಇಸ್ ಅ ವೆಲ್ ನೋನ್ ಆಕ್ಟ್ರೆಸ್ ಹಿಯರ್ ಆ್ಯಂಡ್ ಶಿ ಹ್ಯಾಸ್ ಅಬ್ಸಲ್ಯೂಟ್ಲಿ ಡನ್ ಅ ವಂಡರ್ಫುಲ್ ವರ್ಕ್ ಹಿಯರ್. CGI ಮ್ಯೂಸಿಕ್ ನನಗೆ ತುಂಬ ಇಷ್ಟ ಆಯಿತು. ಸೊ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.
ಬಟ್ ತುಂಬಾ ಖುಷಿ ಆಯ್ತು ನಾಗರಾಜ್ ಸರ್ ಇದು ಆಕ್ಟಿಂಗ್ ಎಲ್ಲೂ ಬೋರಿಂಗ್ ಅನ್ಸ್ಲಿಲ್ಲ. ಫಸ್ಟ್ ಇಂದ ಎಂಡ್ ತನಕ ಬೋರಿಂಗ್ ಅನಿಸ್ಲಿಲ್ಲ. ಯಾವ್ದಾದ್ರು ಒಂದು ಸೀನ್ ಬೇಡ ಇತ್ತು, ಇದೇನಕ್ಕೆ ಇಟ್ಟಿದ್ದಾರೆ ಅನ್ನೋಂಥ ಫೀಲ್ ಬಂದಿಲ್ಲ. ತುಂಬಾ ಅಂದ್ರೆ ಒಂದು ಹೊಸ ಜಾನಲ್ ಅಲ್ಲಿ ನೋಡ್ತಾ ಇದ್ದೀವಿ ಸಿನಿಮಾನ. ತುಂಬಾ ಖುಷಿ ಆಯ್ತು. ಅಂಡ್ ದೆನ್ ನಾವು ತುಳುನಾಡಿನವರಾಗಿರೋದ್ರಿಂದ ನಾವು ನಿರೀಕ್ಷೆನ ನೋಡಿರೋದು ಒಂದು ಬಜಾರಿ ಹೀರೋಯಿನ್ ಕ್ಯಾರೆಕ್ಟರ್ ಅಲ್ಲಿ ನೋಡ್ತಾ ಬಂದಿದ್ದು. ಬಟ್ ಇವಾಗ ತುಂಬಾ ಸ್ಪೆಷಲ್ ಆಗಿ ಬಬ್ಲಿಯಾಗಿ ಕಾಣಿಸ್ತಾ ಇದ್ದಾಳೆ. ಸೊ ಅದಕ್ಕೆ ತುಂಬಾ ಖುಷಿ ಇದೆ. ಅಂಡ್ ವೆಂಕಟೇಶ್ ಸರ್ ಸೀರಿಯಸ್ಲಿ ಒಂದು ಒಳ್ಳೆ ಸಿನಿಮಾನ ಕನ್ನಡದ ಜನತೆ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಬನ್ನಿ ಥಿಯೇಟರ್ ಅಲ್ಲಿ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾರೆ. ಮೊದಲಾಗಿ ಎಲ್ಲರೂ ನಮಸ್ಕಾರ. ಒಂದು ಅದ್ಭುತವಾದ ಸಿನಿಮಾನ ನೋಡಿದ್ವಿ ನಾವು ಇವತ್ತು. ಒಂಥರ ಫ್ರೆಶ್ ಸ್ಟೋರಿ, ಭಾಳ ಖುಷಿ ಆಯ್ತು ನೋಡಿ. ಮೊದಲನೇದಾಗಿ ವೆಂಕಟೇಶ್ ಸರ್ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಹಾಗೆಯೇ ನಟರಾಜ್ ಸರ್ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ನಿರೀಕ್ಷಕರು ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ ಒಂದು ಹಳ್ಳಿ ಹುಡುಗಿ ಪಾತ್ರದಲ್ಲಿ. ಓವರ್ ಆಗಿ ಯಶ್ ಶೆಟ್ಟಿ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ಅವರ ಪಾತ್ರನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ನನಗೆ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿದಾಗ ಒಂಥರ ಫ್ರೆಶ್ ಸ್ಟೋರಿ ನೋಡ್ದಂಗೆ ಆಯಿತು. ಒಂದು ಒಳ್ಳೆ ಸಿನಿಮಾನ ನೋಡಿದ್ದೀನಿ. ಸೊ ಎಲ್ಲರೂ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಕರಿಕಾಡ. ಎಲ್ರಿಗೂ ನಮಸ್ಕಾರ. ನಾನು ಅಶ್ವಿನ್ ಹಾಸನ. ಈಗಷ್ಟೇ ಕರಿಕಾಡ ನೋಡ್ಕೊಂಡು ಬಂದೆ. ನನಗೆ ಈ ಸಿನಿಮಾಗೆ ಬರೋಕ್ಕಿಂತ ಮುಂಚೆ ಇದು 4-5 ಭಾಷೆಯಲ್ಲಿ ಮಾಡಿದ್ದಾರೆ. ನನಗೆ ಏನಕ್ಕೆ ಒಟ್ಟಿಗೆ 5 ಭಾಷೆ, ಕೆಲವಲ್ಲಿ ಬುಕ್ ಭಾಷೆ ನೋಡಿದಾಗಲೂ ತಮಿಳು ತೆಲುಗು ಎಲ್ಲ ಕಾಣಿಸ್ತಿದೆ. ಬಟ್ ಏನಕ್ಕೆ ಮಾಡಿದ್ದಾರೆ ಅಂತ ಇಲ್ಲಿ ನಂಗೆ ನೋಡಿದ್ಮೇಲೆ ಅರ್ಥ ಆಯಿತು. ತುಂಬ ಒಳ್ಳೆ ಇವನ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪರಿಚಯ ಬಟ್ ಸಕಲಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ತುಂಬ ಗೆಳೆಯರಿದ್ದಾರೆ. ನಮ್ಮ ಇವರಿದ್ದಾರೆ, ಯಾರು ಸಾರಿ ಯಶ್ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಬಾಲಾ ಸರ್ ಇದ್ದಾರೆ, ವಿಜಯ್ ಚೆಂಡೂರ್ ಸರ್ ಇದ್ದಾರೆ, ಹರೀಶ್ ಕುಂದರ್ ಇದ್ದಾರೆ. ತುಂಬ ಗೆಳೆಯರೇ ಅಭಿನಯಿಸಿದ್ದಾರೆ. ಆಮೇಲೆ ನನಗೆ ಇಷ್ಟ ಆಗಿದ್ದು ಬೆಂಗಳೂರು ನೋಡಿ ಬೇಜಾರಾಗಿತ್ತು, ಬೇರೆ ನೇಟಿವಿಟಿ ತೋರಿಸಿದ್ದಾರೆ. ಆಮೇಲೆ ಆ್ಯಕ್ಷನ್ಸ್ಗಳೆಲ್ಲ ಚೆನ್ನಾಗಿದೆ. ಆಮೇಲೆ ಮಲಯಾಳಂಗೆ ಆಫ್ಟ್ ಕಥೆ ಎಲ್ಲ ಆ್ಯಕ್ಟರ್ಗಳು ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ಗಳು ಎಲ್ಲ ಸಕಲ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ. ಒಂದು ಹೊಸ ಎಕ್ಸ್ಪೀರಿಯನ್ಸು. ದಯವಿಟ್ಟು ಬಂದು. ಎಲ್ರಿಗೂ ನಮಸ್ಕಾರ. ಕರಿಕಾಡ. ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಫಿಲಿಮ್ ಕರಿಕಾಡ. ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಸಣ್ಣ ಕ್ಯಾರೆಕ್ಟರ್ ಆದ್ರು. ಗೆಳೆಯ ನಟರಾಜ್ ಭಾಳ ಅದ್ಭುತವಾದಂಥ ಒಂದು ಪ್ರತಿಭೆ. ನಾನು ಅವ್ರನ್ನ ಸಾಮಾನ್ಯವಾಗಿ ನೋಡಿದಾಗ ಏನು ಮಾಡ್ತಾರೆ ಇವರು ಅಂತ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ಒಂದು ಫಸ್ಟ್ ಫ್ರೇಮಿಂದ ಕೊನೆ ಫ್ರೇಮ್ವರೆಗೂ ನನಗೆ ವಂಡರ್ ಅನ್ನಿಸ್ತು. ಅಷ್ಟು ನೈಜವಾಗಿ ಕತೆ ಬರ್ಕೊಂಡು ಅವ್ರಿಗೆ ಆಪ್ಟ್ ಆದಂಥ ಒಂದು ಕತೆ ಬರ್ಕೊಂಡು ಪ್ರೊಡ್ಯೂಸ್ ಮಾಡಿ ಒಂದು ಒಳ್ಳೆಯ ಸಿನಿಮಾ. ನಮ್ಮ ನೇಟಿವಿಟಿ ಅಂದರೆ ಅದು ನೇಟಿವಿಟಿ ಹೇಗಿದೆ ಅಂತಂದರೆ ಅದು ಯಾವ ಭಾಷೆ ಬೇಕಾದರೂ ಆಗ್ಬೋದು, ತೆಲುಗು ಆಗ್ಬೋದು, ಕನ್ನಡ ಆಗ್ಬೋದು, ತಮಿಳಿಗಾಗ್ಬೋದು. ಆ ರೀತಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಭಾಳ ಒಳ್ಳೆಯ ಸಿನಿಮಾ. ಫೋಟೋಗ್ರಫಿ ಬಹಳ ಚೆನ್ನಾಗಿದೆ. ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸ್ಕೋರು ಶಶಾಂಕ್ ಶೇಷಗಿರಿ ಅವರು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇನ್ನೊಬ್ಬರು ಸಾಂಗ್ಸ್ ಮಾಡಿದ್ರು, ಅವರು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಗಿಲ್ಲಿ ವೆಂಕಟೇಶ್ ಎಲ್ಲ ಕಲಾವಿದರನ್ನ ಜೊತೆಗೆ ತೊಗೊಂಡ್ರು. ಆ್ಯಂಡ್ ಈಚ್ ಆ್ಯಂಡ್ ಎವರಿ ಶಾಟ್ ತುಂಬ ಚೆನ್ನಾಗಿದೆ. ನಮ್ಮ ನೇಟಿವಿಟಿ ಸಿನಿಮಾ, ನಮ್ಮ ಪ್ರತಿಭೆ ನಟರಾಜ್ ಅವರು. ಕರಿಕಾಡ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ದಯವಿಟ್ಟು ಮೊಬೈಲ್ಗಳಲ್ಲಿ ಸಿನಿಮಾ ನೋಡಬೇಡಿ. ಈ ರೀತಿ ಸಿನಿಮಾಗಳನ್ನ, ಈ ರೀತಿ ಸೌಂಡ್ ಎಂಜಾಯ್ ಮಾಡಬೇಕು ಅಂತಂದರೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಇವ್ರು ಧೈರ್ಯ ಮೆಚ್ಚಬೇಕು. ಅವರ ಶ್ರೀಮತಿಯವರಾಗಲಿ, ಅವರಿಗೆ ಸಾಥ್ ಕೊಟ್ಟಂಥ ಪ್ರೊಡ್ಯೂಸರ್ಗಳು. ಸೊ ಒಳ್ಳೆ ಸಿನಿಮಾ ಮಾಡೋದಕ್ಕೆ ಬೆನ್ನು ತಟ್ಟಿದ್ದಾರೆ. ಆಲ್ ದ ಬೆಸ್ಟ್ ನಟರಾಜ್. ದ ಬೆಸ್ಟ್ ಫೋಟೋಗ್ರಫಿ ತುಂಬ ಚೆನ್ನಾಗಿದೆ. ಸೊ ಒಂದು ಫುಲ್ಲಿ ಫ್ಯಾಮಿಲಿ ಪ್ಯಾಕೇಜ್ ಫಿಲಿಮ್ ಅಂತ ಹೇಳ್ಬೋದು. ಚೆನ್ನಾಗಿದೆ ಸಿನಿಮಾ, ಒಳ್ಳೆಯದಾಗಿದೆ. ಅದ್ಭುತ ಪ್ರತಿಭೆ ಯಶ್ ಶೆಟ್ಟಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಯ್, ಎಲ್ಲರೂ ನಮಸ್ಕಾರ. ಈಗಷ್ಟೇ ಕರಿಕಾಡ ಸಿನಿಮಾದ ಸೆಲೆಬ್ರಿಟಿ ಶೋ ಈಗಷ್ಟೇ ಮುಗಿದಿದೆ. ತುಂಬ ಖುಷಿ ಇದೆ. ಯಾಕೆಂದರೆ ಮೂವಿ ನೋಡ್ಕೊಂಡು ಹೊರಗೆ ಬಂದವ್ರದ್ದೆಲ್ಲ ಒಂದು ರೀತಿ ಒಂದು ಖುಷಿ ಇದೆ ಅವರಿಗೆಲ್ರಿಗೂ. ಅದಿಲ್ಲದೆ ನಟರಾಜ್ ಅವರ ಆ್ಯಕ್ಟಿಂಗ್ ಬಗ್ಗೆ ಒಂದು ಎಲ್ಲರೂ ಒಳ್ಳೆ ಮಾತಾಡ್ತಿದ್ದಾರೆ. ನಮ್ಮ ಕ್ಯಾಮ್ರಾಮ್ಯಾನ್ ಇಲ್ಲೇ ಇದ್ದಾರೆ, ಜೀವನ್ ಸರ್. ರಕಮಿ ಹಾಡಿಗೆ ಡ್ಯಾನ್ಸ್ ಮಾಡಿದಂಥ ಕೃತಿ ಅವರು ಇಲ್ಲಿದ್ದಾರೆ. ನಮ್ಮ ಪ್ರೊಡ್ಯೂಸರ್ ಇಲ್ಲಿದ್ದಾರೆ, ನಮ್ಮ ಫೈಟ್ ಮಾಸ್ಟರ್ ಇಲ್ಲಿದ್ದಾರೆ.
ನಮಗೆಲ್ಲ ಖುಷಿ ಇದೆ. ಮೈಸೂರಲ್ಲಾಗಿರ್ಬೋದು ಅಥವಾ ಬ್ಯಾಂಗ್ಳೂರಲ್ಲಾಗಿರ್ಬೋದು ಶೋಗಳೆಲ್ಲ ಫುಲ್ ಆಗ್ತಿದೆ, ಜನರು ಬಂದು ನೋಡ್ತಾ ಇದ್ದಾರೆ. ನಮಗೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೆಲ್ಲ ಬರೆದು ಕಳಿಸ್ತಾ ಇದ್ದಾರೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಆದಷ್ಟು ಜನ ಥಿಯೇಟರಿಗೆ ಬಂದು ಮೂವಿ ನೋಡಿ. ಕರಿಕಾಡ ನಿಮ್ಮ ಮೂವಿ, ನಿಮ್ಮ ಊರಿನ ಮೂವಿ ಇದು. ಊರಿನ ನೇಟಿವಿಟಿಯನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್ ಗಿಲ್ಲಿ ವೆಂಕಟೇಶ್ ಅವರು. ಹಾಗಾಗಿ ಎಲ್ಲರೂ ಥಿಯೇಟರಿಗೆ ಬಂದು ಮೂವಿ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ಕರಿಕಾಡ ಚಿತ್ರ ಈಗ ತಾನೇ ನೋಡ್ಕೊಂಬಂದ್ವಿ, ಭಾಳ ಅದ್ಭುತವಾಗಿದೆ. ಸೊ ಎಲ್ಲ ನಮ್ಮ ನಟರಾಜ್ ಅಂತೂ ನಿಜವಲ್ಲೂ ಒಂದು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಆ್ಯಕ್ಷನ್ ಸೀಕ್ವೆನ್ಸ್ ನನಗೆ ಭಾಳ ಇಷ್ಟ ಆಯಿತು. ನಮ್ಮ ಬಿಫೋರ್ ಆ್ಯಕ್ಷನ್ ಸಿನಿಮಾಗಳಿಂದ ನಾವು ಈ ಆ್ಯಕ್ಷನ್ನ ಭಾಳ ಇಷ್ಟಪಡ್ತೀವಿ. ತುಂಬ ಅದ್ಭುತವಾದಂಥ ಆ್ಯಕ್ಷನ್, ಟೈಮಿಂಗು, ಅವರ ಆ ರೋಪ್ ಶಾಟ್ಸ್ ಎಲ್ಲ ನೋಡಿದಾಗ ಅವ್ರು ಲ್ಯಾಂಡ್ ಆಗೋ ಸೀಕ್ವೆನ್ಸ್ ಎಲ್ಲ ನನಗೆ ತುಂಬ ಖುಷಿ ಕೊಡ್ತಿತ್ತು. ಅಂದರೆ ತುಂಬ ಲ್ಯಾಂಡಿಂಗ್ ಪೊಸಿಷನ್ ಅಷ್ಟು ಈಸಿ ಅಲ್ಲ, ಅವರಷ್ಟು ಎಕ್ಸ್ಪರ್ಟಾಗಿ ಮಾಡಿದ್ದು ಭಾಳ ಖುಷಿ ಇತ್ತು. ಸೇಮ್ ಟೈಮ್ ಸಿನಿಮಾದ ಮ್ಯೂಸಿಕ್ ಬಗ್ಗೆ ಹೇಳ್ಬೋದು, ಅದ್ಭುತವಾದಂಥ ಬ್ಯಾಕ್ಗ್ರೌಂಡ್ ಸ್ಕೋರ್, ಭಾಳ ಎಂಜಾಯ್ ಮಾಡಿದೆ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ನ. ಒಂದು ಚಿಕ್ಕ ಎಮೋಷನ್ಸ್ನ ಕೂಡ ಬ್ಯಾಕ್ಗ್ರೌಂಡ್ ಸ್ಕೋರು ನಮ್ಮ ಶಶಾಂಕ್ ಶೇಷಗಿರಿ ಬಹಳ ಅದ್ಭುತವಾಗಿ ತೋರಿಸಿದ್ದಾರೆ. ಹಾಗೆ ನನ್ನ ಸ್ನೇಹಿತ ವೆಂಕಟ್ ನಿರ್ದೇಶನ, ಮೊದಲನೇ ನಿರ್ದೇಶನ ಇದು, ಬಹಳ ಅದ್ಭುತವಾಗಿ ಮಾಡಿದ್ದಾನೆ ವೆಂಕಟ್. ಒಂದೊಂದು ಪಾತ್ರಕ್ಕೂ ನ್ಯಾಯ ಕೊಟ್ಟಿದ್ದಾರೆ. ಅಂದರೆ ಯಾವುದೇ ಪಾತ್ರನ ಸುಮ್ಮನೆ ಒಳಗಡೆ ತಂದಿರೋದಲ್ಲ ಸ್ಕ್ರೀನ್ ಪ್ಲೇಯಲ್ಲಿ. ಪ್ರತಿಯೊಂದು ಪಾತ್ರಕ್ಕೂ ಒಂದು ನ್ಯಾಯ ಕೊಟ್ಟು ಎಲ್ಲ ಪಾತ್ರಕ್ಕೂ ಒಂದು ಫಿನಿಶಿಂಗ್ ಟಚ್ ಕೊಟ್ಟಿದ್ದಾನೆ. ಮೇ ಬಿ ಸಿನಿಮಾ ನೋಡಿದಾಗ ಫಿನಿಶಿಂಗಲ್ಲಿ ನನಗೆ ಸೆಕೆಂಡ್ ಪಾರ್ಟ್ ಬರುತ್ತೇನೋ ಅಂತ ಅನ್ನಿಸ್ತಾರೆ. ಕರಿಕಾಡ ಸಿನಿಮಾ ಪಾರ್ಟ್ 2 ಬರೋ ಚಾನ್ಸಸ್ಸು ಇದೆ. ಸೊ ಆ ಡೌಟ್ ನನಗೆ ಬಂತು. ಬಟ್ ಕ್ಲೈಮ್ಯಾಕ್ಸ್ ಅಲ್ಟಿಮೇಟ್ ಚೆನ್ನಾಗಿದೆ. ಎಂಟೈರ್ ಸಿನಿಮಾ ಮೇಕಿಂಗ್ ಸೂಪರಾಗಿ ಮಾಡಿದ್ದಾರೆ. ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್, ನಿರ್ಮಾಪಕರಿಗೆ ಮತ್ತು ಇಡೀ ತಂಡಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ಆಗಲಿ ದೊಡ್ಡ ಮಟ್ಟಕ್ಕೆ ಅಂತೇಳಿ ಎಲ್ಲರೂ ಬನ್ನಿ ಕರಿಕಾಡ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲ ನಮ್ಮ ಮೀಡಿಯಾ ಮಿತ್ರರಿಗೆ ನಮಸ್ಕಾರ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ಫ್ರಮ್ ದ ಬಿಗಿನಿಂಗ್ ಯು ಆರ್ ಡೂಯಿಂಗ್ ಅ ಬಿಗ್ ಸಪೋರ್ಟ್. ಆ್ಯಂಡ್ ಲಾಸ್ಟ್ 4-5 ಡೇಸಿಂದ ನಮ್ಮ ಥಿಯೇಟ್ರ್ಗಳಲ್ಲಿ ಆಲ್ಮೋಸ್ಟ್ 30 ಶೋಸ್ ಹೌಸ್ಫುಲ್ ಆಗಿದೆ. ಆ್ಯಂಡ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ದರ್ ಆರ್ ನೋ ವರ್ಡ್ಸ್. ಐ ಥಿಂಕ್ ಈವನ್ ಮೈಸೂರಲ್ಲಿರ್ಬೋದು, ಶಿವಮೊಗ್ಗ ಇರ್ಬೋದು, ಮಂಗಳೂರು ಇರ್ಬೋದು, ಪುತ್ತೂರು ಇರ್ಬೋದು, ಗುಂಟೂರು ಇರ್ಬೋದು. ಸೊ ದರ್ ಆರ್ ಸೋ ಮೆನಿ ಹೌಸ್ಫುಲ್ ಶೋಸ್ ಆರ್ ರನ್ನಿಂಗ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಕರಿಕಾಡ. ಆಮೇಲೆ ಥಿಯೇಟ್ರಿಗೆ ಬಂದು ಇನ್ನೂ ಕಮ್ಮಿಂಗ್ ವೀಕಲ್ಲಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಎಲ್ಲ ನಮ್ಮ ಸೆಲೆಬ್ರಿಟೀಸ್ ಬಂದು ನಮಗೆ ಸಪೋರ್ಟ್ ಮಾಡ್ತಿರೋದು ನಮಗೆ ತುಂಬ ಖುಷಿ ತಂದಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ ಯು. ಆ್ಯಕ್ಚುಲಿ ಕನ್ನಡ ಜನತೆಗೆ ನಾನು ಹೇಳೋದು ಏನಂದರೆ, ಪೈರಸಿ ವಿಡಿಯೋ ಸಿಗುತ್ತೆ ಅಂತ ಮನೇಲೇ ಕೂತ್ಕೊಂಡು ಮೂಲೆ ಗುಂಪಾಗಬೇಡಿ. ಇದು 1000 ಸಲ ಹೇಳ್ತಾರೆ, ಎಲ್ಲರೂ ಹೇಳ್ತಿರ್ತಾರೆ. ಬಟ್ ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ, ಯಾವುದೋ ಒಂದು ಲಿಂಕ್ ಬರುತ್ತೆ, ಆ ಮನೆ ಒಳಗಡೆ ಬೆಡ್ಶೀಟ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ ಒಂದು ದೊಡ್ಡ ಸಿನಿಮಾ. ಈ ತಪ್ಪನ್ನ ಮಾಡಬೇಡಿ. ಯಾಕೆಂದರೆ ಸಿನಿಮಾದಲ್ಲಿ ಎಫರ್ಟ್ ಹಾಕೊಂಡು ಕೆಲಸ ಮಾಡೋರು 1000 ಜನ ಇದ್ದಾರೆ. ವೆಂಕಿ ನಿಜವಾಗ್ಲೂ ನಮ್ಮ ಡೈರೆಕ್ಟ್ರು ಅದ್ಭುತವಾಗಿ ಒಂದು ಸ್ಕ್ರಿಪ್ಟನ್ನ ಮಾಡಿ ಕನ್ನಡ ಜನರಿಗೆ ತಲುಪಿಸಿದ್ದಾರೆ. ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಯಾಕೆ ಅಂದರೆ ಪೈರಸಿ ವಿಡಿಯೋ ಸಿಗುತ್ತೆ, ಅದು ಗೊತ್ತಿರೋ ವಿಚಾರ. ಅದನ್ನು ಯಾವಾಗ ನಿಲ್ಲಿಸ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಬಟ್ ಏನಂದರೆ ಕರಿಕಾಡದಲ್ಲಿ ಎಲ್ಲರ ಎಫರ್ಟು ಕೂಡ ತುಂಬ ಅದ್ಭುತವಾಗಿ ಬಂದಿದೆ. ನಮ್ಮ ಕ್ಯಾಮ್ರಾ ಮೆನ್ ಸರ್ ಅಂತೂ ನಿಜವಾಗ್ಲೂ ಅದ್ಭುತ. ಯಾಕೆಂದರೆ ಅಷ್ಟೊಂದು ರಿಸ್ಕಿ ಶಾಟ್ಸ್ಗಳು, ಗನ್ ಶಾಟ್ಸನ್ನು ಬರ್ತಿರೋದು ಒಂದು ಸಲ ಹಿಂಗೆ ಬಂದರೆ ನನಗೆ ಹಿಂಗಂತು ಜೀವ. ನಿಜವಾಗ್ಲೂ ಹೇಳ್ತೀನಿ, ಅದ್ಭುತವಾಗಿದೆ ಕರಿಕಾಡ. ನಾನು ಸಿನಿಮಾ ನೋಡಿದಾಗ ನನಗನ್ಸಿದ ಫೀಲು ನಿಜವಾಗ್ಲೂ ಲವ್ನ ಯಾವ ರೀತಿ ತೋರಿಸ್ಬೇಕು, ಇವರು ಬಂದು ಕೇಳ್ತಾ ಇರ್ತಾರೆ ಲವ್ ಅಪ್ರೋಚ್ ಅಂತ. ಬಟ್ ಏನಂದರೆ ಹೀರೋಗೆ ಅವ್ರದ್ದೇ ತಾಟ್ ಬೇರೆ. ನಾವು ಫ್ರೆಂಡ್ಸ್ ತಂಗಿನೇ ಅವ್ರನ್ನ ಒಂದ್ಸಲಿ ಪರಿವರ್ತನೆ ಮಾಡ್ತಾರೆ ಅನ್ನೋ ಒಂದು ಧೈರ್ಯ ಮಾಡ್ತಾರೆ. ಅದು ಸೂಪರಾಗಿತ್ತು ಸೀನ್. ಮಾತ್ರ ಅದ್ಭುತ. ಕನ್ನಡ ಸಿನಿಮಾನ ನಿಜವಾಗ್ಲೂ ಥಿಯೇಟ್ರಿಗೆ ಬಂದು ನೋಡಿ, ನಮ್ಮಂಥ ಕಲಾವಿದರನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸೊ ನಿಮ್ಮ ಮೀಡಿಯಾದವರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಬಿಕಾಸ್ ರಿಲೀಸ್ ಆಗೋದಕ್ಕಿಂತ ಮುಂಚೆಯಿಂದ ನಾವು ಪ್ರಮೋಷನ್ ಮಾಡ್ತಾ ಇದ್ದಾಗ ಅಥವಾ ರಿಲೀಸ್ ಆದಾಗ, ಇವತ್ತು ಕೂಡ 1 ವಾರ ಆಯಿತು ಆಲ್ಮೋಸ್ಟ್ ನಮ್ಮ ಪ್ರೀಮಿಯರ್ ಶೋ ಆಗ್ತಾಯಿದೆ, ಸೆಲೆಬ್ರಿಟಿ ಪ್ರೀಮಿಯರ್ ಶೋ. ನೀವಿದ್ದೀರಾ ನಮ್ಮ ಜೊತೆ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತು ಜನ ಬಂದು ಥಿಯೇಟರ್ ಫಿಲ್ ಮಾಡಿ ನೋಡ್ತಾ ಇದ್ದಾರೆ ಅಂದರೆ ಅದಕ್ಕೆ ನೀವು ಕಾರಣ. ಸೊ ಒಂದೊಳ್ಳೆ ಕಂಟೆಂಟ್ ಕೊಟ್ಟಿದ್ದೀವಿ, ಜನರು ಇಷ್ಟಪಡ್ತಾ ಇದ್ದಾರೆ. ಇನ್ನೂ ಯಾರೂ ನೋಡಿಲ್ಲ, ಪ್ಲೀಸ್ ಥಿಯೇಟರಿಗೆ ಬಂದು ನೋಡಿ. ಯಾಕಂದರೆ ಇದೊಂದು ಥಿಯೇಟರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡುವಂಥ ಸಿನಿಮಾ. ಸೊ ಎಲ್ಲರೂ ಫ್ಯಾಮ್ಲಿ ಜೊತೆ, ಫ್ರೆಂಡ್ಸ್ ಜೊತೆ ಬಂದು ನೋಡಿ.
ಆ್ಯಂಡ್ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮಾತಾಡಿ, ನೀವು ಮಾತಾಡೋದ್ಮೇಲೆ ಅಯ್ಯೋ ಮೈಕ್ ಡ್ಯಾನ್ಸಲ್ಲಿ ಗೊತ್ತಿಲ್ಲ ಮೇಡಮ್, ಹೆಂಗೆ ಇದು. ओके, ಎಲ್ಲರಿಗೂ ನಮಸ್ಕಾರ. कृति वर्मा दिस साइड एंड सबसे पहले तो मूवी एक नंबर है, पैसा वसूल मूवी है. सर ने तो बिल्कुल कमाल ही कर दिया है. एंड फ्रॉम दिल्ली टू बॉम्बे आई एम गेटिंग रिव्यूज़ ऑफ दिस मूवी करिकाड़ा. इट्स एन अमेजिंग मूवी और आज से मैंने देखी ली. मूवी तो अच्छी आई, बट मैं आपको एक्सपीरियंस बताना चाहती हूँ कि आज जब मैं एयरपोर्ट पे आ रही थी तो somebody called me out रतुनी and I'm like excuse me, तो they like यार रतुनी, एंड मेरे को लगा ओके, तो मतलब रतुनी इज एक्चुअली ट्रेंडिंग इन बैंगलोर एंड एवरीवेयर. थैंक यू सो मच फॉर गिविंग मी दिस अमेजिंग सॉन्ग. बहुत मज़ा आया. रतुनी तो कमाल कर दिया और मूवी तो बिल्कुल बहुत ही मस्त है. दीप्ति मैम एंड एवरीबडी, द डीओपी सर, द हीरोइन, हीरो, एवरीबडी हैज़ डन सच एन अमेजिंग जॉब. दिल से शुक्रिया अदा. बैंगलोर में मेरा बिल्कुल ये लॉन्च है मेरा कन्नड़ा इंडस्ट्री में, एंड आई रियली लुक फॉरवर्ड कि आपने जो मुझे ये लॉन्च दिया है वो मुझे आगे जाके सुपरस्टार बनाए. थैंक यू. ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಕಮಿಂಗ್ ಫ್ರಮ್ ದ ಸ್ಟಾರ್ಟ್ ಟಿಲ್ ದಿಸ್ ಡೇ. ಎಲ್ಲ ಲಾಂಚ್ಗೂ ಎಲ್ಲ ಪ್ರೀಮಿಯರ್ ಶೋಸ್ಗೂ ಬಂದು ನಮಗೆ ಸಪೋರ್ಟ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಆಲ್ ಸೋ ಮಚ್. ಇವತ್ತು ಸೆಲೆಬ್ರಿಟಿ ಪ್ರೀಮಿಯರ್ ಶೋ ನಡೀತು. ಇಷ್ಟು ದಿವಸ ಆಡಿಯನ್ಸ್ ನಮ್ಮ ಸೆಲೆಬ್ರಿಟಿಯಾಗಿ ನಮಗೆ ಅಷ್ಟು ಲವ್ ತೋರಿಸಿದ್ರು, ಅಷ್ಟು ಎಂಕರೇಜ್ಮೆಂಟ್ ಮಾಡಿದ್ದಾರೆ, ಅಷ್ಟು ಇಷ್ಟಪಟ್ಟಿದ್ದಾರೆ ನಮ್ಮ ಮೂವಿನ. ಇವತ್ತು ರಿಯಲ್ ಸೆಲೆಬ್ರಿಟೀಸ್ ಬಂದು ಅಷ್ಟು ಹೊಗಳಿದ್ದಾರೆ ಮೂವಿ ಬಗ್ಗೆ. ಒಂದೊಂದು ಸೀನೂ ಅವರು ನೋಡಿ ಅಷ್ಟು ಅಪ್ರಿಷಿಯೇಟ್ ಮಾಡಿದ್ದಾರೆ, ಅಷ್ಟು ಒಳ್ಳೆ ವರ್ಕ್ ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ಅ ಬಿಗ್ ಅಚೀವ್ಮೆಂಟ್ ಫಾರ್ ಅಸ್ ಅಂತ ನಾವು ಅನ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಪ್ಲೀಸ್ ಕಂಟಿನ್ಯೂ ವಾಚಿಂಗ್ ಅಸ್ ಆನ್ ಸ್ಕ್ರೀನ್ಸ್ ದ ಕಮಿಂಗ್ ವೀಕ್ ಆ್ಯಸ್ ವೆಲ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಪ್ರೀಮಿಯರ್ ಶೋ ಆಗಿ ಇವತ್ತು ಸೆಲೆಬ್ರಿಟಿ ಶೋ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಕಡೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದೆ, ಚೆನ್ನಾಗಿ ಹೋಗ್ತಾ ಇದೆ. ಸೊ ಸಪೋರ್ಟು ಮೀಡಿಯಾದವರಿಂದ ಆಗಿರೋದ್ರಿಂದ ನಿಮಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ ನಾನು. ಸೊ ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ಬೇರೆ ಒಂದು ಸಿನಿಮಾ ನೋಡಿ. ನಿಮ್ಮ ಅಭಿಪ್ರಾಯ ನಮಗೆ ತುಂಬ ಭಾಳ ಮುಖ್ಯ ಆಗುತ್ತೆ. ಪಾಸಿಟಿವ್ ಆರ್ ನೆಗೆಟಿವ್ ನಿಮ್ಮ ಪ್ರೋತ್ಸಾಹ ನಮಗೆ ತುಂಬ ಬೇಕಾಗ್ತದೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ಹೆಮ್ಮೆ ಚಿತ್ರತಂಡದ್ದು ಇದೆ. ಸೊ ನೋಡಿರೋ ಆಡಿಯನ್ಸ್ಗಳು, ಅಭಿಮಾನಿಗಳು ಎಲ್ಲ ಹೇಳ್ತಾ ಇದ್ದಾರೆ ಚೆನ್ನಾಗಿ. ಸೊ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗಲ್ಲ ಒಂದೊಂದ್ಸತಿ, ಯಾಕಂದರೆ ಒಂದು ಹೊಸ ಟೀಮು ತುಂಬ ಚೆನ್ನಾಗಿ ಒಳ್ಳೆ ಫಾಸ್ಟ್ ಫೀಲಿಂಗ್ ಹೋಗ್ತಾ ಇದೆ. ಈ ವೀಕೆಂಡ್ಸಲ್ಲಿ ಮೋರ್ ದೆನ್ 30 ಶೋಸ್ ಹೌಸ್ಫುಲ್ ಹೋಗಿದೆ ಆಲ್ ಓವರ್ ಕರ್ನಾಟಕ ಬಿಟ್ಟು ಹೊರಗಡೆ ನಾವು ಪಕ್ಕದ ರಾಜ್ಯಗಳಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಕನ್ನಡ ಮತ್ತು ಮಲಯಾಳಂ ವರ್ಷನಲ್ಲಿ. ಸೊ ನಮ್ಮ ನೆಲದಲ್ಲಿ ಇವತ್ತು ಸೆಲೆಬ್ರಿಟಿ ಶೋನ ನಾವು ನಮ್ಮ ಚಿತ್ರರಂಗಕ್ಕೆ ತೋರಿಸ್ಬೇಕಂತ ಹಮ್ಮಿಕೊಳ್ಳೋ ಒಂದು ಆಯೋಜನೆ ಮಾಡಿಕೊಂಡು ಒಂದು ಶೋ ಇದು. ಸೊ ಆ ಶೋನಲ್ಲಿ ನೋಡಿರ್ತಂಥ ಆಲ್ರೆಡಿ ನಮ್ಮಿಂದ ರಿಪೋರ್ಟ್ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಎಲ್ಲ ಅವರ ಅಭಿಪ್ರಾಯ ಏನು ಹಂಚ್ಕೊಂಡ್ರು ಅಂತ. ಸೊ ಅದನ್ನೆಲ್ಲ ನೀವು ಎಲ್ಲ ಜನತೆಗೆ ತಲುಪಿಸ್ತಾ ಇದ್ದೀರಾ. ನಿಮಗೆ ಫಸ್ಟ್ ಮೀಡಿಯಾದವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸೊ ಓಕೆ, ಸೊ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಿಂಗೇ ಸಪೋರ್ಟ್ ಮಾಡ್ತಾಯಿರಿ. ಸೊ ಸೆಕೆಂಡ್ ವೀಕಿಗೆ ಕಾಲಿಡ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ. ಸೊ 30+ ಲಾಸ್ಟ್ ವೀಕ್ 30+ ಶೋಸ್ ಹೌಸ್ಫುಲ್ ಆಗಿತ್ತು. ಸೊ ಈ ವೀಕು ಅದನ್ನೇ ಕಂಟಿನ್ಯೂ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಮಾಡಬೇಕು ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್.